ಈ ಸುಂದರವಾದ ಪ್ರಕೃತಿ ಎಲ್ಲಿ ಅಂತ ನಾನು ಪರಿಚಯ ಮಾಡ್ತೀನಿ. ಹಚ್ಚು ಹಸಿರುಗಳಿಂದ ಕೂಡಿರ್ತಕ್ಕಂಥ ಈ ಪ್ರಕೃತಿಯಲ್ಲಿ ನಾವು ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಕ್ಷೇತ್ರ ಅಂತಂದರೆ ಕುಕ್ಕೆ ಸುಬ್ರಹ್ಮಣ್ಯ. ಪಶ್ಚಿಮ ಘಟ್ಟದ ಕುಮಾರ ಪರ್ವತ ತಪ್ಪಿಲಲ್ಲಿ ನದಿ ತಾಟಕದಲ್ಲಿ ದೇವಾಲಯ ಇರುತ್ತೆ. ದೇವಾಲಯ ಪೂರ್ವ ದಿಕ್ಕಿನಲ್ಲಿ ಹಾಗೂ ಸುತ್ತಲೂ ಕುಮಾರ ಪರ್ವತ, ದರ್ಪಣ, ತೀರ್ಥ ನದಿ ಮತ್ತು ಕುಮಾರಧಾರ ನದಿಗಳಿಂದ ಸುತ್ತುವರೆದಿರುತ್ತೆ. ದೇವಾಲಯದ ಗರ್ಭಗುಡಿಯು ಶಿಥಿಲವಾಗಿರೋದರಿಂದ ಆಡಳಿತ ಮಂಡಳಿಯು 2005ರಲ್ಲಿ ಗರ್ಭಗುಡಿ ಜೀರ್ಣೋದ್ಧಾರವಾಗಿರುತ್ತೆ. ಈ ಒಂದು ಆಲಯದ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿಸಲು ಇಚ್ಛಿಸ್ತೇನೆ. ಇದು ಸುಮಾರು 5000 ವರ್ಷಗಳ ಇತಿಹಾಸ ಹೊಂದಿದೆ. 9 ಮತ್ತು 10ನೇ ಶತಮಾನದಲ್ಲಿ ಶಂಕರಾಚಾರ್ಯರು ಶಂಕರ ವಿಜಯಂ ಎಂಬ ಗ್ರಂಥದಲ್ಲಿ ಭಜೈ ಕುಕ್ಕೆಲಿಂಗಂ ಎಂಬುದಾಗಿ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಇದಕ್ಕೆ ಪೂರ್ವ ಇತಿಹಾಸ ಇದೆ ಅಂತ ತಿಳಿಯುತ್ತೆ. ಇಲ್ಲಿ ಬ್ರಿಡ್ಜ್ ಕಾಣ್ತಾ ಇದೆ. ಆ ಬ್ರಿಡ್ಜಿನ ಕೆಳಗಡೆನೆ ಕುಮಾರಧಾರ ನದಿ ಹರಿತಾ ಇರೋದು. ಈ ಸುತ್ತಲೂ ಕಾಣ್ತಾ ಇರ್ತಕ್ಕಂಥ ಗಿಡ ಮರಗಳು ಅದು ಬೆಟ್ಟ, ಕುಮಾರಧಾರ ಪರ್ವತ. ಈ ಒಂದು ಪರ್ವತದ ಮಡಿಲಲ್ಲಿ ಇರುವಂಥದ್ದೇ ಆಲಯ ಸುಬ್ರಹ್ಮಣ್ಯ. ನಾವು ಒಂದು ಹೋಟೆಲಲ್ಲಿ ತಂಗಿದ್ವಿ, ಮಾಯಾ ರೆಸಿಡೆನ್ಸಿ ಅಂತ. ತುಂಬ ಅದ್ಭುತವಾದಂತಹ ಚೆನ್ನಾಗಿರ್ತಕ್ಕಂಥ ಒಂದು ರೆಸಿಡೆನ್ಸಿ ಆಗಿತ್ತು. ನಾವು ಇಲ್ಲಿ 2 ದಿವಸ ತಂಗಿದ್ವಿ. ಹಾಗೆ ಒಳಗಡೆಗೆ ಸಹ ನಾವು ಒಂದು ರೂಮನ್ನು ಪಡ್ಕೊಂಡ್ವಿ. ಅದೇನು ತುಂಬ ಕಾಸ್ಟ್ಲಿ ಏನು ಇರಲಿಲ್ಲ. ಹಾಗೆ ಆ ರೂಮು ಸಹ ಹೇಗಿದೆ ಅನ್ನೋದನ್ನು ಸಹ ನಾನು ತೋರಿಸ್ತೀನಿ ನೋಡಿ. ಇದು ನಾವಿದ್ದಂತಹ ಒಂದು ರೂಮು. ತುಂಬ ಚೆನ್ನಾಗಿ ನೀಟಾಗಿ ಇರ್ತಕ್ಕಂಥ ಒಂದು ಸುಂದರವಾದಂತಹ ರೂಮ್ ಆಗಿದೆ. ಹಾಗೆ ಹೊರಗಡೆ ಪ್ರಕೃತಿಯನ್ನು ಸಹ ಇಲ್ಲಿ ನೋಡ್ಬೋದು ಬಾಲ್ಕನಿ ರೂಪದಲ್ಲಿ. ಹೀಗೆ ಒಂದು ಒಳ್ಳೆಯದಂತಹ ಒಂದು ಕೊಠಡಿಯನ್ನು ನಾವು ತಗೊಂಡು ಅಲ್ಲಿ ನೆಲೆಸಿದ್ವಿ. ಈಗ ನಾನು ಆಲಯವನ್ನು ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ನೋಡಿ. ಇದು ರಾತ್ರಿ ತೆಗೆದಂತಹ ಚಿತ್ರ ಆಲಯ. ಇದು ಹಗಲು ತೆಗೆದಂಥ ಒಂದು ಚಿತ್ರ ಇದು. ಹಾಗೆ ಮುಂದುವರೆದು ಈ ಒಂದು ಸುಂದರವಾದಂತಹ ಆಲಯ, ಈ ಒಂದು ಕಾಣ್ತಾ ಇದೆಯಲ್ವಾ, ಇದು ದಶಾವತಾರದ್ದು. ಮಧ್ಯದಲ್ಲಿ ಆಂಜನೇಯ ಇರುವಂಥದ್ದು ಈ ಒಂದು ಆಲಯದಲ್ಲಿ ನಾವು ನೋಡ್ಬೋದು ಈ ಒಂದು ಚಿತ್ರವನ್ನು. ಹಾಗೆ ಅಲ್ಲಿ ಪ್ರದಕ್ಷಿಣೆ ಸಹ ಹಾಕ್ಕೊಂಡು ನಾವು ಬಂದ್ವಿ. ಹಾಗೆ ಇಲ್ಲಿ ಹೊರಗಡೆಗೆ ಬಂದಾಗ ನೈಟು ತುಂಬ ಕಲ್ಲರ್ಫುಲ್ಲಾಗಿ ಕಾಣ್ತು. ಹೋಟೆಲುಗಳು, ಅಂಗಡಿಗಳು, ಹಾಗೆ ಬಣ್ಣ ಬಣ್ಣದಂತಹ ಒಂದು ಚಿತ್ರಗಳು ಸಹ ನಮ್ಗೆ ಕಾಣಿಸ್ತು. ಭಾಳ ಸೊಗಸಾದಂತಹ ಒಂದು ಪರಿಸರವೂ ಆಗಿತ್ತು ನೋಡಿ. ಎಷ್ಟು ಸೊಗಸಾಗಿ ಕಾಣ್ತಾ ಇದೆ. ಈ ಒಂದು ವಿಡಿಯೋವನ್ನು ನಾನು ತಗೊಂಡೆ. ಹಾಗೆ ಒಂದು ಅಂಗಡಿಗೆ ನಾನು ಹೋದೆ. ಒಂದು ತೀರ್ಥಯಾತ್ರೆ ಆಗಲಿ, ಒಂದು ಆಲಯದ ಆಗಲಿ ಹೋದಾಗ ಅಲ್ಲಿ ಹೊರಗಡೆ ಒಂದು ಅಂಗಡಿಗಳನ್ನು ನಾನು ನೋಡ್ತೇನೆ. ಅಲ್ಲಿ ನನಗಿಷ್ಟವಾದಂಥ ಒಂದು ಅಂಗಡಿಯಲ್ಲಿ ವಿಡಿಯೋವನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಈಗ ಒಂದು ಅಂಗಡಿಯಲ್ಲಿ ಇದ್ದಂತಹ ವಿಗ್ರಹಗಳನ್ನು ನನಗೆ ತುಂಬ ನೋಡಲಿಕ್ಕೆ ಆನಂದ ಆಯಿತು, ಖುಷಿ ಆಯಿತು. ತುಂಬ ವಿಗ್ರಹಗಳಿದೆ. ಪುಟಾಣಿ ಒಂದು ಗಾತ್ರದಿಂದ ದೊಡ್ಡದಾದಂಥ ಗಾತ್ರದವರೆಗೂ ಇರ್ತಕ್ಕಂಥ ವಿಗ್ರಹಗಳಿದೆ. ಪೂಜಾ ಸಾಮಗ್ರಿಗಳಿದೆ, ವಿವಿಧ ನೋಡಿ ಗಂಟೆಗಳಿದೆ. ಹಾಗೆ ಬಣ್ಣ ಬಣ್ಣದಂತಹ ಅಲಂಕಾರ ವಸ್ತುಗಳು ಸಹ ಇದೆ. ಹ್ಯಾಪಿ ಮಾನ್ ನೋಡ್ಬೋದು. ಈ ರೀತಿ ವಾಸ್ತುವಿಗೆ ಸಂಬಂಧಪಟ್ಟಂಥ ಉಪಕರಣಗಳು ಸಹ ಇಲ್ಲಿ ನಾವು ನೋಡ್ಬೋದು. ಹಾಗೆ ಭಜನೆ ಮಾಡೋದಕ್ಕೆ ತಾಳ ವಾದ್ಯಗಳು ಸಹ ಇಲ್ಲಿ ನೋಡಿ. ನಾಗರ ಕಾಣ್ತಾ ಇದೆ, ಶಿವಲಿಂಗ ಕಾಣ್ತಾ ಇದೆ, ಹಾಗೆ ಪೂಜೆ ಸಾಮಗ್ರಿಗಳು ಸಹ ಇಲ್ಲಿ ಕಾಣ್ತಾ ಇದೆ. ಈ ಥರ ಒಂದು ಆಲಯದಲ್ಲಿ ಆಲಯ ಬಳಿ ಇರ್ತಕ್ಕಂಥ ಒಂದು ಅಂಗಡಿ. ಈ ಒಂದು ಹೆಸರು ಸಹ ಮೇಲ್ಗಡೆ ಕಾಣ್ತಾ ಇದೆ. ಇದು ಬ್ರಾಸು, ಸಿಲ್ವರು ಮತ್ತು ಗೋಲ್ಡ್ನಿಂದ ಸಹ ಇಲ್ಲಿ ಇರುವಂತಹ ಒಂದು ಮೆಟೀರಿಯಲ್ಸು ಇಲ್ಲಿ ಸಿಗತ್ತೆ. ಮತ್ತೊಂದು ಅಂಗಡಿಯನ್ನು ಪರಿಚಯಿಸಲಿಕ್ಕೆ ಇಚ್ಛಿಸ್ತೇನೆ. ಈ ಒಂದು ಅಂಗಡಿಯಲ್ಲಿ ಸುಂದರವಾದಂತಹ
ಅಲಂಕಾರಿಕ ವಸ್ತುಗಳು, ಈಗ ಹಬ್ಬ ಹರಿದಿನಗಳಲ್ಲಿ ನಾವು ತಳಿರು ತೋರಣಗಳನ್ನು, ಆಮೇಲೆ ವಿಧವಾದಂತಹ ಸ್ವಸ್ತಿಕ್ ಇರ್ಬೋದು, ಈ ಥರ ವಸ್ತುಗಳನ್ನೆಲ್ಲನೂ ಬಳಸ್ತೀವಿ. ಎಲ್ಲ ಸಾಮಗ್ರಿಗಳು ಸಹ ಇಲ್ಲಿ ದೊರೆಯುವಂಥ ಅಂಗಡಿಯಾಗಿದೆ. ಹಾಗೆ ಸ್ತ್ರೀಯರಿಗೆ ವ್ಯಾನಿಟಿ ಬ್ಯಾಗುಗಳು, ಹಾಗೆ ಸಣ್ಣ ಸಣ್ಣ ಮಕ್ಕಳಿಗೆ ಆಟ ಸಾಮಾನುಗಳು ಸಹ ಈ ಅಂಗಡಿಯಲ್ಲಿ ದೊರೆಯುತ್ತೆ. ಏನು ಇಲ್ಲ ಅಂತ ಸಹ ನಾವು ಇಲ್ಲಿ ಹೇಳಲಿಕ್ಕಾಗಲ್ಲ, ಅಷ್ಟು ಎಲ್ಲವೂ ಸಹ ಈ ಒಂದು ಅಂಗಡಿಯಲ್ಲಿ ದೊರೆಯುತ್ತೆ. ಹಾಗಾಗಿ ನನಗೆ ಮತ್ತೊಂದು ಅಟ್ರ್ಯಾಕ್ಷನ್ ಆಗಿ ಈ ಒಂದು ವಿಡಿಯೋವನ್ನು ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಸೊಗಸಾದಂಥ ಆಟ ಸಾಮಾನುಗಳು ಕಾಣ್ತಾ ಇದೆ. ಮಕ್ಕಳು ನೋಡಿದ ಕೂಡಲೇ ನಂಗೆ ಬೇಕು ಅನಿಸುತ್ತೆ. ಈ ಮಾಲೀಕರನ್ನು ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಅಂಗಡಿ ಹೆಸರೇನು? ಹಾಂ, ನಿಮ್ಮದು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಅಂತ ತಿಳಿಯಿತು. ಎಷ್ಟು ವರ್ಷ ಆಯಿತು ಇಲ್ಲಿ ಬಂದು? 3 ವರ್ಷ. 3 ವರ್ಷ. ಕುಕ್ಕೆಗೆ ಬಂದು. ಹಾಂ, ವ್ಯಾಪಾರ ಚೆನ್ನಾಗಿ ನಡೀತಾ ಇದೆಯಾ? ತುಂಬ ವೆರೈಟಿಗಳಿಟ್ಟಿದ್ದೀರಿ. ಹಾಂ, ನಿಮ್ಮ ಹೆಸರೇನು? ಅಂಬರೀಷ್. ಅಂಬರೀಷ್. ನೆಂಬೆಹಳ್ಳಿಯಲ್ಲಿ ಓದಿರೋ ಅಂಥದ್ದು ಅಲ್ವಾ? ಮುಂದುವರೆದು, ಶ್ರೀ ಸುಬ್ರಹ್ಮಣ್ಯ ದೇವರು ಕುಕ್ಕೆಯಲ್ಲಿ ನಾಗರೂಪಿಯಾಗಿ ನೆಲೆಸಿದ್ದಾರೆಂಬ ನಂಬಿಕೆಯ ಕಾರಣಕ್ಕೆ ದೇವಾಲಯ ನಿರ್ಮಾಣ ಆಗಿದೆ ಎಂದು ಹೇಳಲಾಗುತ್ತೆ. ಆದರೆ ಇಲ್ಲಿ ಉದ್ಭವ, ಸ್ವಯಂ ಮೂರ್ತಿ ಅಥವಾ ಋಷಿಗಳಿಂದ ಪ್ರತಿಷ್ಠಾಪಿತ ಮೂರ್ತಿಗಳು ಇರುವುದು. ಸುಬ್ರಹ್ಮಣ್ಯ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಪ್ರಮುಖವಾಗಿ ಕೊಡುವ ಹುತ್ತದ ಮಣ್ಣು ಇಲ್ಲಿ ವಿಶೇಷವಾಗಿರುತ್ತೆ. ನಾಗದೋಷಕ್ಕೆ ಸಂಬಂಧಿಸಿದ ಸರ್ಪ ಸಂಸ್ಕಾರ, ಆಶ್ಲೇಷ ಬಳಿ, ನಾಗಪ್ರತಿಷ್ಠೆ ಸೇವೆಗಳು ಇಲ್ಲಿ ವಿಶೇಷವಾದಂತಹ ಪೂಜೆಗಳಾಗಿರುತ್ತೆ. ಈ ಆಲಯದ ಬಗ್ಗೆ ಹೇಳಬೇಕು ಅಂಥದ್ದು ಇನ್ನೂ ಅನೇಕ ವಿಚಾರಗಳಿದೆ. ನೀವು ಸಹ ಈ ಒಂದು ಆಲಯಕ್ಕೆ ಭೇಟಿ ಮಾಡಿ ಪುನೀತರಾಗಿ ಮನಸ್ಸು ಸಂತೋಷವಾಗುತ್ತೆ. ಈ ಒಂದು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.